ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಅನಿಸಿಕೆಯನ್ನು ಹೇಳೋದಕ್ಕೆ ಹಕ್ಕಿರುವಂಥದ್ದು. ಆ ಹಕ್ಕನ್ನು ಮಣಿಸುವಂಥದ್ದು, ಆ ಹಕ್ಕನ್ನು ಕೇಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಉತ್ತರ ಕರ್ನಾಟಕದ ಬಗ್ಗೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡೋದಕ್ಕೆ 3 ದಿನಗಳ ಕಾಲ ಇವತ್ತು ಸ್ಪೀಕರು ಕೊಟ್ಟಿರುವಂಥದ್ದು. ಅದಕ್ಕೆ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ. ನನಗೆ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಬೇಕು ಅಂತ ಹೇಳಿ ನಾನು ಸಮಯವನ್ನು ಕೇಳಿದ್ದೀನಿ. ನಾನು ಇವತ್ತು ಪಟ್ಟಣ ಪಂಚಾಯತ್ ಇದಾವೋ ಅವನು ಪಟ್ಟಣ ಪಂಚಾಯತಿಯಾಗಿ ಮಾಡಿದರೆ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಬ್ಬರ್ ಸಾಹೇಬ್ರು ಮಾತಾಡಿದ್ದು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿಯ ಶಿಬಿರಕ್ಕೆ ನಮ್ಮ ನೆಚ್ಚಿನ ನಮ್ಮ ಸಿರ್ಸಿ ತಾಲೂಕು ವಿಧಾನಸಭಾ ಕ್ಷೇತ್ರದ ನಮ್ಮ ಹೆಮ್ಮೆಯ ಭೀಮಣ್ಣ ನಾಯ್ಕ ಸಾಹೇಬರು ಬಂದರು. ನಮಗೆಲ್ಲ ಅವರ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಸಾಹೇಬ್ರೆ, ನೀವು ನಮ್ಗೂ ಸಣ್ಣರು ವಯಸ್ಸಿನಾಗ, ಬಾಕಿದ್ರಾಗಲ್ಲ, ಉಳಿದಿದ್ರಾಗೆಲ್ಲ ನೀವು ದೊಡ್ಡರದಿರಿ. ದೇವ್ರು ಒಳ್ಳೇದು ಮಾಡೋಣ ತಡಿಯ. ಇದು ಆಡ ಹುಡುಗರಿಗೆ ತಿಳಿಯೋ ವಿಷಯ. ಜಿಲ್ಲೆನ 20 ಇದ್ದಿದ್ದು 30 ಮಾಡ್ಕೊಂಡ ಅವರೆಲ್ಲ ನೀವು ಹೊಸದಾಗಿ ವಿಧಾನಸಭೆ ಪ್ರವೇಶ ಮಾಡಿರಿ. ಇದು 2ನೇ ಸೆಷನ್, 3ನೇ ಸೆಷನ್ನು. ನಿಮ್ಮ ಅಕ್ಕಪಕ್ಕ ಕುಂತರು ಅವ್ರ ಜಿಲ್ಲೆಗಳನ್ನು ಮಾಡ್ಕೊಂಡ. ಆ ಜಿಲ್ಲೆಗೆ 10-15 ಕಿಲೋಮೀಟ್ರ್ನಾಗ ಜಿಲ್ಲಾ ವ್ಯಾಪ್ತಿ 30-40 ಕಿಲೋಮೀಟ್ರ್ನಾಗ ಐತಿ. 30-40 ವರ್ಷದಿಂದ ಮಾಡ್ಯಾರ. ಈ ಕರ್ನಾಟಕದ ಭೂಪುಟದಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ 1859ರಲ್ಲಿ ಡಿವೈಡ್ ಆಗೈತಿ. 160-170 ವರ್ಷ ಆಯ್ತು ಮೊದಲೇದು. ನಮ್ಮ ಕೂಗು 30-40 ವರ್ಷದಿಂದ ಆಯ್ತು. ಹಾಗಾಗಲಿ ನಮ್ಮ ಹಿರಿಯರು ಜಿಲ್ಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಯಾರ. ಮತ್ತು ಕೊಡಗು ಇನ್ನಿತರೆ ಇವೆಲ್ಲ 3000 ಕಿಲೋಮೀಟ್ರ್ ವ್ಯಾಪ್ತಿ, 2000, 3000, 3500 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಜಿಲ್ಲೆಗಳು ರಚನೆ ಆಗ್ಯಾವ. ನಮ್ಮದು 10,000-11,000 ಚದರ ಕಿಲೋಮೀಟ್ರ್. ಅದಲ್ಲದೆ ಘಟ್ಟದ ಕೆಳಗಿನ ಕರಾವಳಿ ಬೆಲ್ಟು ಏನು ಒಂದು 30%-35% ಆದ್ರ ಕ್ಷೇತ್ರ. ನಾವು ಘಟ್ಟದ ಮೇಲಿನವ್ರದ್ದು 50-60% ಮೇಲೆ ವಿಸ್ತೀರ್ಣ ಭಾಳ ಐತಿ. ಅದಲ್ಲದೆ ನಿಮಗೆ ಗೊತ್ತೈತಿ, ನೀವು ನೇಗಿಲು ಹಿಡಿದು ಹೂಡ್ದರದೀರಿ, ಪಶುಪಾಲನೆ ಮಾಡ್ದರದೀರಿ, ತೋಟ ಗೀಟ ಭತ್ತ ಬೆಳೆದರದೀರಿ. ನಮ್ಮ ಜಿಲ್ಲೆ ಒಳಗೆ ಹಳ್ಳ ದಿನ್ನೆ ದಾಟಿ ಹೋಗ್ಬೇಕು, ರಸ್ತೆಗಳು ಸರಿ ಇಲ್ಲ. ದೂರಕ್ಕೆ ಹೋಗಿ ವಾಪಸ್ ಬರುವಾಗ ಭಾಳ ಜನರಿಗೆ ಬಸ್ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಈ ಇಂಗ್ಲೀಷರ ಮಾತನಾಗ ಹೇಳ್ತಾರೆ ನೋಡ್ರಿ, ಬುದ್ಧಿಜೀವಿಗಳು, ಆದುಜೀವಿಗಳು. ಈಗೆಲ್ಲ ಸಾಮಾನ್ಯ ಜನರೇ ಬುದ್ಧಿಜೀವಿಗಳಾಗ್ಯಾರು. ಯಾವ ಮಾನದಂಡದಲ್ಲಿನೂ ಇದು ಜಿಲ್ಲೆ ಆಗಕ್ಕೆ ಯೋಗ್ಯ ಐತಿ. ಮತ್ತು ವಿಳಂಬ ಮಾಡಿರೋದು ಜನಪ್ರತಿನಿಧಿಗಳು ಅಥವಾ ಅಧಿಕಾರ ಹೊಂದವರು. ದಯಮಾಡಿ ಒಂಟು ಕೋರ್ಲಿಂದ ನೀವು ಕೇಳ್ರಿ, ಜಿಲ್ಲೆ ಮಾಡಿದ ಹಿರಿಮೆ ನಿಮಗೆ ಬರಲಿ, ಶಟದಿಂದ ನಿಲ್ರಿ. ನಿಮ್ಮ ಜೊತೆಗೆ ಬೇಕಾದಷ್ಟು ಜನ ಅದಾರ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶ್ರೀ ಭೀಮಣ್ಣ ನಾಯ್ಕ ಶಾಸಕರು, ಶಿರಸಿ ಸಿದ್ದಾಪುರ ಕ್ಷೇತ್ರ. ವಿಷಯ: ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ 7 ತಾಲೂಕುಗಳನ್ನೊಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ರಚನೆಯ ಕುರಿತು ಮಾನ್ಯರೇ, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಉತ್ತರ ಕನ್ನಡ ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು 12 ತಾಲೂಕುಗಳನ್ನು ಒಳಗೊಂಡಿದೆ. ಕರಾವಳಿ ಭಾಗದಲ್ಲಿ 5 ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ 7 ತಾಲೂಕುಗಳ ಕೇಂದ್ರಗಳಿವೆ. ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿಗೆ ದೂರವಾಗಿದ್ದು ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು ಕಾರವಾರಕ್ಕೆ ಸೀಮಿತಗೊಂಡಿವೆ. ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯಲ್ಲಿ ಮೆಡಿಕಲ್ ಕಾಲೇಜ್
ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕಿದೆ. ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ, ಮುಂಡಗೋಡು, ಹಳಿಯಾಳ, ಜೊಯ್ಡಾ ಹಾಗೂ ದಾಂಡೇಲಿನೊಳಗೊಂಡು ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವುದು ಅವಶ್ಯವಿದ್ದು, ಆಡಳಿತದಲ್ಲಿ ಅಪಾರ ಅನುಭವ ಇರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ. ಕದಂಬರು ಆಳಿರುವ ಪ್ರದೇಶ ಮತ್ತು ತಾಯಿ ಭುವನೇಶ್ವರಿ ನೆಲ ಇದಾಗಿದ್ದರಿಂದ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ. ಪ್ರತ್ಯೇಕ ಜಿಲ್ಲೆಯ ಕೂಗು ಈಗಿನದ್ದಲ್ಲ. ಕಳೆದ 30 ವರ್ಷಗಳ ಹಿಂದೆಯೇ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲಾ ಬೇಡಿಕೆ ಇದ್ದದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹೊಮ್ಮುತ್ತಿದೆ. ಕಳೆದ 10 ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಇರಬಹುದು. ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿಬರುತ್ತಿದ್ದು, ಹಳ್ಳಿ ಪಟ್ಟಣದ ಪ್ರತಿ ಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲಾ ಕೂಗಿಗೆ ಧ್ವನಿಯಾಗಿದ್ದಾರೆ. ಹಾಗಾಗಿ ತಾವುಗಳು ಈ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ 7 ತಾಲೂಕುಗಳನ್ನು ಒಳಗೊಂಡು ನೂತನ ಜಿಲ್ಲೆಯಾಗಿ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು. ಜೊತೆಗೆ ಕನ್ನಡದ ಪ್ರಥಮ ರಾಜಧಾನಿಯಾಗಿದ್ದ ಬನವಾಸಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು. ಈ ಮೂಲಕ ಪ್ರಬಲ ಜನಾಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಪ್ರತಿ ಮನೆಯಿಂದ ಜನರು ಹೊರಬರಲಿದ್ದಾರೆ. ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆಗಾಗಿ ಉಗ್ರ ಹೋರಾಟ ನಡೆಯುತ್ತದೆ. ಏನೇ ತೊಂದರೆ, ತೊಡಕು, ಸವಾಲುಗಳು ಬಂದರೂ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇರುತ್ತದೆ. ಸರ್ಕಾರ ಈ ಕೂಡಲೇ ಪರಿಸ್ಥಿತಿ ಅರಿತು ಜಿಲ್ಲಾ ರಚನೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ತಮ್ಮ ಸಹಕಾರಿ ಅನಂತಮೂರ್ತಿ ಹೆಗಡೆ, ಅಧ್ಯಕ್ಷರು, ಕದಂಬ ಕನ್ನಡ ಜಿಲ್ಲೆ ರಚನಾ ಮತ್ತು ಹಿತರಕ್ಷಣಾ ಟ್ರಸ್ಟ್. ಉಪೇಂದ್ರ ಪೈ ಅವರು ಎಲ್ಲ ಹೋರಾಟದಲ್ಲೂ ನೀವು ಇದ್ದೀರಿ, ಬೀದಿ ಹೋರಾಟದಲ್ಲೂ ನೀವು ಬಂದಿರಿ. ನಿಮ್ಗೆ ಜಿಲ್ಲೆ ಮಾಡ್ಬೇಕಂತ ನೀವೇ ಹೋರಾಟ ಮಾಡಿರಿ, ಈಗ ಮಾಡಿಕೊಡಿ. ಮನಸ್ಸು ಮಾಡಿದರೆ 10 ಮೀಟಿಂಗ್ ಕೆಲಸ ನೀವು ಹಿಡ್ಕೋರಿ ಸರ್. ಎಲ್ಲರಿಗೂ ನಮಸ್ಕಾರ. ಘಟ್ಟದ ಮೇಲಿನ 7 ತಾಲೂಕಿನಿಂದ ಬಂದಿರತಕ್ಕಂಥ ಹೋರಾಟ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ತಾಯಂದಿರು, ಎಲ್ಲ ತಾಲೂಕು ಮಟ್ಟದಿಂದ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ನಾನು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಅನಿಸಿಕೆಯನ್ನು ಹೇಳೋದಕ್ಕೆ ಹಕ್ಕಿರುವಂಥದ್ದು. ಆ ಹಕ್ಕನ್ನು ಮಣಿಸುವಂಥದ್ದು, ಆ ಹಕ್ಕನ್ನು ಕೇಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಆ ರೀತಿಯಲ್ಲಿ ತಾವು ಕದಂಬ ಕನ್ನಡ ಜಿಲ್ಲೆ ಮಾಡಬೇಕು ಅನ್ನುವಂಥ ಹೋರಾಟ ತಮ್ಮದೇನಿದೆಯೋ ಇದರ ಜೊತೆಯಲ್ಲಿ ನಾನು ಕೂಡ ಧ್ವನಿಯನ್ನು ಗುಡಿಸೋದಕ್ಕೆ ಬಯಸ್ತೀನಿ. ನಾನು ಇದರ ಜೊತೆಯಲ್ಲಿ ಮಾಡುವಾಗ ಬರೀ ಸಿರ್ಸಿ ಕ್ಷೇತ್ರ ಒಂದೇ ಅಂತಲ್ಲ, ಈ ಘಟ್ಟದ ಮೇಲಿನ ಭಾಗದಲ್ಲಿರ್ತಕ್ಕಂಥ ಸಿರ್ಸಿ, ಸಿದ್ದಾಪುರ ಶಾಸಕರಿರ್ಬೋದು, ಯಲ್ಲಾಪುರ ಕ್ಷೇತ್ರದ ಯಲ್ಲಾಪುರ ಮುಂಡಗೋಡು ಶಾಸಕರಿರ್ಬೋದು, ಮತ್ತು ಹಳಿಯಾಳ್ ಜೊಯ್ಡಾ ಶಾಸಕರಿರ್ಬೋದು, ಇವರೆಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಮಾತನಾಡಿ ಅನೇಕ ಸಂಘ ಸಂಸ್ಥೆಗಳಿರ್ತಾವೀಗ, ಅನೇಕ ಸಂಘಟನೆಗಳಿರ್ತಾವೀಗ, ಅವರನ್ನು ಎಲ್ಲರನ್ನ ಜೊತೆಗೂಡಿ ಅವುಗಳನ್ನು ಸಾಧಕ ಬಾಧಕವನ್ನು ನೋಡಿ ಅವುಗಳನ್ನ ಚರ್ಚೆ ಮಾಡಿ ಸರ್ಕಾರದ ಮುಂದೆ ಇಡುವಂಥದ್ದು ಸಹಜ. ಅದಿಟ್ಟಾಗ ಅಲ್ಲಿ ಇನ್ನೂ ಹೆಚ್ಚಿನ ಪುಷ್ಟಿ ಶಕ್ತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ತಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಇನ್ನೊಂದು ಕಡೆ ಬನವಾಸಿಯನ್ನು ತಾವು ತಾಲೂಕನ್ನು ಮಾಡಬೇಕು ಅಂತ ಏನು ವಿಚಾರ ತಾವೇನು ಪ್ರಸ್ತಾಪ ಮಾಡಿದ್ರಿ. ಈಗಾಗಲೇ ನಾನು ಕೂಡ ಬನವಾಸಿ ಮತ್ತು ನಮ್ಮ ಗೋಕರ್ಣವನ್ನು ಇವೆರಡನ್ನೂ ಕೂಡ, ಯಾಕಂದರೆ ಗೋಕರ್ಣ ಕೂಡ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ, ಹಿಸ್ಟಾರಿಕಲ್ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಕ್ಷೇತ್ರ. ದಿನಾನು ಕೂಡ ಸಾವಿರಾರು ಜನ ಬಂದು ಹೋಗುವಂಥದ್ದು ಭಾಳ ವಿಸ್ತೀರ್ಣವಾಗಿರ್ತಕ್ಕಂಥ ಗೋಕರ್ಣ. ಬನವಾಸಿನೂ ಅಷ್ಟೇ ಆ ಭಾಗದ ಸಿರ್ಸಿಯ ಪೂರ್ವ ಭಾಗದ ಬನವಾಸಿ ಕದಂಬ ರಾಜಧಾನಿ ಏನಿದೆಯೋ ಅದನ್ನು ಕೂಡ ತಾಲೂಕನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ನಿಮ್ಮದು ಇದೆ, ನಮ್ಮ ಮನಸ್ಸಿಗೂ ಕೂಡ ಇದೆ. ಅದ್ರ ಜೊತೆಯಲ್ಲಿ ನಾನು ಮೊದಲನೇದಾಗಿ ಸರ್ಕಾರದಲ್ಲಿ ಕೂಡ ನನಗೆ ಇವತ್ತು ನಾಳೆ ನಾಡು ಸಿಗುತ್ತೋ ಗೊತ್ತಿಲ್ಲ, ನಾನು ಉತ್ತರ ಕನ್ನಡದ ಬಗ್ಗೆ ಏನಾಗುತ್ತೆ, ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಅನೇಕ ಮುಖಂಡರು ಅನೇಕ ರೀತಿಯ ವಿಚಾರಗಳನ್ನು ವಿಧಾನಸೌಧದಲ್ಲಿ ಮಂಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡೋದಕ್ಕೆ 3 ದಿನಗಳ ಕಾಲ ಇವತ್ತು ಸ್ಪೀಕರ್ ಕೊಟ್ಟಿರುವಂಥದ್ದು. ಅದಕ್ಕೆ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ. ನನಗೆ ಉತ್ತರ ಕನ್ನಡದ ಬಗ್ಗೆ
ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಬೇಕು ಅಂತ ಹೇಳಿ ನಾನು ಸಮಯವನ್ನು ಕೇಳಿದ್ದೀನಿ. ನಾನು ಇವತ್ತು ಅಥವಾ ನಾಳೆ ನಾಡದಲ್ಲಿ ಇನ್ನು 3 ದಿವಸದಲ್ಲಿ ನನಗೆ ಸಮಯ ಸಿಗ್ಬೋದು. ಆ ಸಿಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಸ್ತಾಪ ಮತ್ತು ಗೋಕರ್ಣ ಮತ್ತು ಬನವಾಸಿಯನ್ನು ನಾನು ತಾಲೂಕನ್ನು ಘೋಷಣೆ ಮಾಡಿ ಅನಂತರ ಜೊತೆಯಲ್ಲಿ ಮೊದಲನೇದಾಗಿ ಅವುಗಳನ್ನು ಪಂಚಾಯತ್ ಇದಾವೋ ಅವನು ಪಟ್ಟಣ ಪಂಚಾಯತಿಯಾಗಿ ಮಾಡಿದರೆ ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಟ್ಟಿನಲ್ಲಿ ತಮ್ಮ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಬೇಡಿಕೆ ಏನಿದೆಯೋ ಇದು ಕಾನೂನಾತ್ಮಕವಾಗಿ ತಮ್ಮ ಬೇಡಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಗಮನಕ್ಕೆ ಕೂಡ ನಾನು ತರೋದಕ್ಕೆ ಬಯಸ್ತೀನಿ. ನಾನು ಈಗ ಬರ್ಬೋದು, ಇಲ್ಲಿ ಮಂತ್ರಿಗಳು ಬರ್ಬೋದು ಅಥವಾ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದ್ರು ಕಳಿಸ್ಬೋದು. ನೋಡೋಣ ಅವರದ್ದು ಏನು ಹೇಳಿಕೆ ಇರುತ್ತೋ. ಬಂದಾರ? ಇಲ್ಲ, ಹೌಸಲ್ಲಿ ಏನು ಬಂದಿಲ್ಲ. ಸರ್ಕಾರದ ಪರವಾಗಿ ಯಾರಾದರೂ ಒಬ್ರು ಬರ್ಬೋದು ಮಂತ್ರಿಗಳು. ಹಾಗೆ ನಾನು ಬಂದಿರುವಂಥದ್ದು ನನ್ನ ಕ್ಷೇತ್ರ, ನನ್ನ ಜಿಲ್ಲೆಯ ಜನ ಅದಕ್ಕೆ ಬರಲೇಬೇಕಾಯಿತು, ಬಂದೆ ನಾನು. ಅದರಲ್ಲೂ ಏನಾಯ್ತು, ಈಗ ಫುಲ್ ಹೌಸಲ್ಲಿ ಚರ್ಚೆ ನಡೀತಾ ಇತ್ತು. ಈಗ ಲಂಚ್ ಬ್ರೇಕ್ ಇತ್ತು, ಲಂಚ್ ಬ್ರೇಕ್ ಅಂತ ತಗೊಂಡು ಬಂದೆ. ಮತ್ತು ನಮ್ಗೇನಾಯ್ತು ಅಲ್ಲಿ ಈಗ ಸಿರ್ಸಿಸ್ದಾರರಿಂದ ಅನೇಕ ಕಾಲೇಜ್ ಮಕ್ಕಳು ಕೂಡ ಅಲ್ಲಿ ಬಂದಿದ್ದಾರೆ. ಈಗ ಅವರು ಕೂಡ ಒಳಗಡೆ ತೋರಿಸಿ ಬಂದಿದ್ದೆ ನಾನು. ನೀವು ಆದಷ್ಟು ಬೇಗ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸಿದ ನಂತರದಲ್ಲಿ ಒಳಗಡೆ ಬನ್ನಿ. ಆದರೆ ಮುಖ್ಯಮಂತ್ರಿಗಳು ಭೇಟಿ ಆಗೋದು ಮಾಡೋಣಂತೆ. ನಾವು ಅಲ್ಲ, ಮುಖ್ಯಮಂತ್ರಿ ಇದ್ದಂಗಿಲ್ಲ, ಈಗ ಹೋದ್ರು ಅನ್ಸುತ್ತೆ. ಹೋದ್ರು ಅಂದರೆ ಅವರಲ್ಲಿ ಏನಾಗುತ್ತೆ, ಒಂದೊಂದು ನಿಮಿಷನೂ ಕೂಡ ಮೊದಲೇ ಪಟ್ಟಿ ಫಿಕ್ಸ್ ಆಗಿರುತ್ತೆ. ಅದು ಹೇಳೋಕ್ಕಲ್ಲ. ಬನ್ನಿ ನೋಡೋಣ, ಇವತ್ತು ಸರ್ಕಾರ ಯಾರನ್ನ ಇದಕ್ಕೆ ಸಂಬಂಧಪಟ್ಟರು ಕಳಿಸ್ತಾರೋ ಅವ್ರ ಜೊತೆ ಮಾತನಾಡಿ ಸರ್ಕಾರ ಉತ್ತರ ಕೊಡ್ಬೋದು. ನಂತರದಲ್ಲಿ ನಾವು ಎಲ್ಲ ಕೂತು ಚರ್ಚೆ ಮಾಡೋಣ. ಮಾನ್ಯ ಹಳಿಯಾಳ ಕ್ಷೇತ್ರ ಶಾಸಕರ ಹಿರಿಯರು ಆಗಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರು ಇರ್ಬೋದು, ಎಲ್ಲ ಕ್ಷೇತ್ರದ ಶಾಸಕರು ಮತ್ತು ಹಿಂದಿನ ಮಂತ್ರಿಗಳು ಆಗಿರ್ತಕ್ಕಂಥ ಹೆಬ್ಬಾರ್ ಇರ್ಬೋದು, ಎರಡು ಜನ MLCಗಳು ಬರ್ತಾರೆ ನಮಗೀಗ. ಒಬ್ಬರು ಗಣಪತಿ ಉಳ್ವೇಕರ್ ಮತ್ತು ಶಾಂತಾರಾಮ್ ಸಿದ್ದಿಯವರು ಇರ್ಬೋದು. ಹೀಗೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳೆಲ್ಲ ಇರ್ತವೆ. ಈಗ ಅವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದನ್ನು ತಾವು ಮಾಡಿ ತಮ್ಮ ಜೊತೆ ನಾನು ಇರ್ತೀನಿ ಅಂತ ಮಾತ್ರ ಹೇಳಿ, ತಾವೆಲ್ಲರೂ ಕೂಡ ಬೆಳಗಿಂದ ಬಂದಿದ್ರಿ, ಕೂತಿದ್ರಿ. ಅದಕ್ಕೆ ನಮ್ಮ ಆಡಳಿತ ಎಲ್ಲ ಸ್ಟ್ರೈಕ್ ಮಾಡೋರು ಕೂಡ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಈಗ ಅದಕ್ಕೆ ನಿಮಗೂ ಧನ್ಯವಾದ ಹೇಳ್ತೀನಿ. ಭಾಳ ಶಾಂತಿಯುತವಾಗಿ ಮಾಡ್ತಾಯಿದ್ದೀರಿ, ಅದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ನಾನು. ಯಾಕಂದರೆ ಮೊನ್ನೆ ಒಂದು ಕಾರ್ಯಕ್ರಮ ಸುಮ್ಮನೆ ಅನಾವಶ್ಯಕ ಜನ ಸೇರಿಸಿ ಗಲಾಟೆ ಮಾಡಿ ಏನು ಲಾಠಿ ಚಾರ್ಜ್ ಆಯಿತು ಅಂತಂದು ಅದಕ್ಕೆ ಒಂದು ದಿವಸ ಕಳೀತು. ಹಂಗೆ ಆಗಬಾರ್ದು. ನಮ್ಮ ಬೇಡಿಕೆ ಏನಿದೆಯೋ ಅದು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ನಾವು ಕೇಳಲೇಬೇಕಾಗತ್ತೆ. ಸರ್ಕಾರ ಅದಕ್ಕೆ ಮಾನ್ಯತೆಯನ್ನು ಕೊಡಲೇಬೇಕಾಗತ್ತೆ. ಅದು ಶಾಂತಿಯುತವಾಗಿದ್ದರೆ ನಮ್ಮ ಎಲ್ರಿಗೂ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಶಾಂತಿಯುತವಾಗಿ ನೀವೇನು ಧರಣಿಯನ್ನು ಮಾಡ್ತಾಯಿದ್ರಿ, ತಮ್ಮ ಬೇಡಿಕೆ ಅಂತ ಸರ್ಕಾರ ಮುಂದೆ ಇಟ್ಟಿದ್ರಿ, ಅದಕ್ಕೆ ಶಾಂತಿಯುತವಾಗಿ ನಡೆಸಿರ್ತಕ್ಕಂಥ ಅಧ್ಯಕ್ಷರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ತಮಗೆ ಅಭಿನಂದನೆ. ಅದ್ರ ಬಗ್ಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಭೀಮಣ್ಣ ನಾಯಕರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಮುಂದಿನ ವಾರ ಒಂದು ದಿವಸ ನಮಗೆ ಮುಖ್ಯಮಂತ್ರಿಗಳ 6 ಸಲ ಪೂಜಾ ತಗೊಂಡಿದ್ದಾಯ್ತು, ಅವ್ರು ಯಾರು ಮಾಡಿಲ್ಲ. ಅದನ್ನ ನಿಮ್ಮ ಮುಖಾಂತರ ಈಡೇರ್ಬೇಕು ಹೇಳಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.